ಏನು ವಿಷಯ ಗೊತ್ತಾ? ದೂರವಾದ ಪ್ರೀತಿ ದೂರದಿಂದನೇ ಪ್ರೀತಿಸೋಣ. ಯಾಕೆ ಗೊತ್ತಾ? ಕೆಲವೊಬ್ರು ನಮ್ಮ ಜೀವನದಲ್ಲಿ ನಾವು ಒಬ್ಬರನ್ನ ತುಂಬ ಪ್ರೀತಿಸ್ತಾ ಇರ್ತೀವಿ, ಸಿಕ್ಕಾಪಟ್ಟೆ ಇಷ್ಟಪಟ್ಟಿರ್ತೀವಿ ಗುರು. ಅವರಲ್ಲೇ ನಮ್ಮ ಕೈಲಿ ಇರೋಕ್ಕೆ ಆಗಲ್ಲ ಅಂತ ಅನ್ಕೊಂಡಿರೋರು ಎಲ್ಲೋ ಒಂದು ಕಡೆ ಕೆಲವೊಂದು ಸತಿ ನಮ್ಮನ್ನ ಬಿಟ್ಟು ಹೊರಟೋಗಿರ್ತಾರೆ. ಕೆಲವೊಂದು ಕಮಿಟ್ಮೆಂಟ್ ಆಗಿರ್ಬೋದು, ಅಥವಾ ಕೆಲವೊಬ್ರು ನಮ್ಮನ್ನ ಮೋಸ ಮಾಡೇ ಹೋಗಿರ್ತಾರೆ ಗುರು. ಬಟ್ ಪರವಾಗಿಲ್ಲ, ಬೇಜಾರಿಲ್ಲ. ಯಾಕಂದರೆ ನಾವು ಅವ್ರನ್ನ ಟ್ರೂ ಆಗಿ ಲವ್ ಮಾಡಿರ್ತೀವಿ. ಸೊ ಒಬ್ಬ ವ್ಯಕ್ತಿ ಮನಸ್ಸಿಂದ ಪ್ರೀತಿಸ್ತಾನೆ ನೋಡಿ. ಸೊ ಆ ವ್ಯಕ್ತಿ ಯಾವತ್ತೂ ಅಷ್ಟೇ ಬಿಟ್ಟು ಹೋದನ್ನ ಯಾವತ್ತೂ ಅವ್ನು ದ್ವೇಷಿಸಲ್ಲ. ಯಾಕೆ ಗೊತ್ತಾ? ಅವನು ಪ್ರೀತಿ ಅಷ್ಟು ಪರಿಶುದ್ಧವಾಗಿರ್ತಿತ್ತು ಯಾವಾಗ್ಲೂ. ಸೊ ಆ ಥರ ವ್ಯಕ್ತಿಗಳು ಯಾರೇ ಇದ್ರು ನೀವು ದೂರದಿಂದನೇ ಪ್ರೀತಿಸಿದ್ರು. ಆಮೇಲೆ ನಾವು ಇನ್ನೊಂದು ರಿಯಾಲಿಟಿ ಏನು ಗೊತ್ತಾ? ಅವ್ರು ಆಲ್ರೆಡಿ ಬೇರೆಯವ್ರ ಜೀವನದಲ್ಲಿ ಹೊರಟೋಗಿರ್ತಾರೆ, ಬೇರೆ ನಮ್ಮ ಮದುವೆ ಖುಷಿಯಾಗಿರ್ತಾರೆ. ನಾವು ಅವ್ರ ಬಗ್ಗೆ ಯೋಚನೆ ಮಾಡೋ ಬದಲು ಅವ್ರು ಎಲ್ಲೇ ಇರಲಿ, ಹೇಗೆ ಇರಲಿ, ಚೆನ್ನಾಗಿರಲಿ ಅಂತ ನಾವು ಮನಸ್ಸಿಂದ ಪ್ರೀತಿ ಮಾಡ್ತೀವಲ್ಲ, ಅದೇ ನಿಜವಾದ ಕೇರಿಂಗ್, ಅದೇ ನಿಜವಾದ ಪ್ರೀತಿ. ಯಾಕಂದರೆ ಪರಿಶುದ್ಧವಾದ ಪ್ರೀತಿಗೆ ಈ ಮೋಸ, ಈ ಕಲ್ಮಶ ಅಂಥದ್ದು ಏನಿರೋದಿಲ್ಲ ಗುರು. ನಿಜ ಹೇಳಬೇಕು ಅಂದರೆ ಒಳ್ಳೆ ಮನಸ್ಸಿರುತ್ತೆ ನಮಗೆ. ಹಾಗಾಗಿ ಆ ಥರ ಮನಸ್ಸುಗಳಿಗೆ ನೋವು ಬರೋದೇ ಜಾಸ್ತಿ, ನೋವು ಸಿಗೋದೇ ಜಾಸ್ತಿ, ನೋವು ಪಡ್ತಾನೇ ಇರ್ತೀವಿ. ಹಾಗಾಗಿ ದೂರ ಹೋದಂಥ ವ್ಯಕ್ತಿಗಳಿಗೆ ಇಲ್ಲಿಂದನೇ ಹಾರೈಸೋಣ. ನೀನು ಎಲ್ಲೇ ಇರು, ಹೇಗೆ ಇರು, ಚೆನ್ನಾಗಿರು ಅಂತ. ನೀವು ಅದೇ ಥರ ಹೇಳ್ತಿರಲ್ಲ, 100% ಹೇಳಿರ್ತೀರ. ಯಾಕೆಂದರೆ ನೀವು ಪರಿಶುದ್ಧವಾದ ಪ್ರೀತಿ ನೋಡಿರ್ತೀರ, ಮನಸಾರೆ ಇಷ್ಟಪಟ್ಟಿರ್ತೀರ. ಎಲ್ಲೋ ಒಂದು ಕಡೆ ಕನಸು ಕಂಡಿರ್ತೀರ ಅವ್ರ ಜೊತೆ ನಾನು ಚೆನ್ನಾಗಿರ್ತೀನಿ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಆಗಿರಲ್ಲ. ಪರವಾಗಿಲ್ಲ, ಎಲ್ಲೇ ಇರಲಿ, ಹೇಗೆ ಇರಲಿ, ಚೆನ್ನಾಗಿರಲಿ. ನಮಗೋಸ್ಕರ ಇನ್ನೊಂದು ಪಾರಿವಾಳ ಬಂದೇ ಬರುತ್ತೆ. ಏನಂತೀರಾ? ಕರೆಕ್ಟ್ ಅನಿಸಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋ ಮಾಡೋದು ಮಾತ್ರ ಮರಿಬೇಡಿ.